ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯ ಅವರು ತಮ್ಮ ದಾಖಲೆಯ ಒಂದು ಬಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ. ಸೊ ಹಲವಾರು ಇಲಾಖೆಗಳಿಗೆ ಭರ್ಜರಿ ಕೊಡುಗೆಗಳನ್ನು ಕೊಟ್ಟಿರುವಂತಹ ಸಿದ್ದರಾಮಯ್ಯ ಅವರು ಈಗ ಬಡ ನಮ್ಮ ಜನರಿಗೆ ಕೊಡ್ತಿರುವಂತಹ ಅಕ್ಕಿಯ ಜೊತೆಗೆ ಹಲವಾರು ಬಂಪರ್ ಆಫರ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು, ಕರ್ನಾಟಕ ಸರ್ಕಾರ ಈಗಿರುವಂತಹ ಹಲವಾರು ಜನರಿಗೆ BPL ಕಾರ್ಡ್ ಆಗಿರ್ಬೋದು, APL ಇರ್ಬೋದು, ಅಂತ್ಯೋದಯ ಕಾರ್ಡ್ ಇರ್ಬೋದು, ಇವರಿಗೆಲ್ರಿಗೂ ಕೂಡ ಅಕ್ಕಿಗಳನ್ನು ವಿತರಣೆ ಮಾಡ್ತಿತ್ತು. 5 kg ಅಕ್ಕಿಯನ್ನ ಹೆಚ್ಚಾಗಿ ಕೊಡಬೇಕಿತ್ತು. ಬಟ್ ಅಕ್ಕಿಯ ಒಂದು ಲಭ್ಯತೆ ಇಲ್ಲದಿರುವ ಕಾರಣ ಅದರ ಬದಲಾಗಿ ಏನಾದರೂ ಕೊಡಬೇಕು ಅಂತ ಹೇಳಿ ತುಂಬಾ ಜನ ಇದರ ಬಗ್ಗೆ ಪ್ರಶ್ನೆಗಳನ್ನ ಮಾಡ್ತಿದ್ರು. ಈಗ ಅದಕ್ಕೆ ಬಜೆಟ್ ಅಲ್ಲಿ ಒಂದು ಹಲವಾರು ಕ್ವಶನ್ಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಟ್ಟಿದ್ದಾರೆ. ಅದಂತಂದ್ರೆ ಸೊ ಮೊದಲನೇದಾಗಿ ಈಗ 5 kg ಅಕ್ಕಿಯ ಬದಲಾಗಿ ತೊಗರಿಯ ಬೇಳೆಯನ್ನ ಕೂಡ ಕೊಡ್ತಿದ್ದಾರೆ. ಅದರ ಜೊತೆಗೆ 1 ಲೀಟರ್ ಎಣ್ಣೆಯನ್ನ ಕೊಡ್ತಿದ್ದಾರೆ, ಉಪ್ಪನ್ನ ಕೊಡ್ತಿದ್ದಾರೆ, ಹಾಗೆ 1 kg ಸಕ್ಕರೆಯನ್ನು ಕೂಡ ಈಗ ಸರ್ಕಾರ ಬಡವರಿಗೆ ಕೊಡೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಇದಕ್ಕೋಸ್ಕರ ಈಗ 6 ಕೋಟಿಗಳಷ್ಟು ದುಡ್ಡನ್ನ ಎತ್ತಿಟ್ಟಿರುವಂತಹ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತರ್ತಾ ಇದೆ. ಇದು ಇನ್ನೇನು ಏಪ್ರಿಲ್ ತಿಂಗಳಲ್ಲಿ ಜಾರಿಗೆ ಬರ್ತದೆ. ಯಾರ್ಯಾರು BPL ಚಂದಾದಾರರಿದ್ದಾರೋ, APL ಇದ್ದಾರೋ, ಅಂತ್ಯೋದಯ ಕಾರ್ಡ್ಗಳನ್ನು ಹೊಂದಿದ್ದಾರೋ ಇವರಿಗೆಲ್ರಿಗೂ ಕೂಡ ಬಂಪರ್ ಅಂತ ಅನ್ಬೋದು. ಯಾಕಂದ್ರೆ ಈಗಿನ ಒಂದು ದುನಿಯಾದಲ್ಲಿ ಸಿಕ್ಕಾಪಟ್ಟೆ ರೇಟ್ ಆಗಿದ್ದಂತಹ ತೊಗರಿಬೇಳೆ, ಎಣ್ಣೆ, ಸಕ್ಕರೆ ಹಾಗೂ ಉಪ್ಪನ್ನ ಈಗ ಸರ್ಕಾರ ಉಚಿತವಾಗಿ ಜನಗಳಿಗೆ ಕೊಡ್ತಾ ಇದೆ. ಇದಕ್ಕೆ ಯಾರೂ ಕೂಡ 1 ರೂಪಾಯಿಗಳನ್ನು ಕೂಡ ಪೇ ಮಾಡುವಂತಿಲ್ಲ. ಇದು ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಕರ್ನಾಟಕದ ಸರ್ಕಾರ ಕಡೆಯಿಂದ. ಸೊ ಯಾರಾದರೂ ದುಡ್ಡುಗಳನ್ನ ಕೇಳಿದ್ರೆ ನೀವು ಅಲ್ಲೇ ಇರುವಂತಹ ನ್ಯಾಯಬೆಲೆ ಅಂಗಡಿಯಲ್ಲಿ ಒಂದು ನಂಬರನ್ನ ಕೊಟ್ಟಿರ್ತಾರೆ, ಆ ನಂಬರಿಗೆ ಕರೆ ಮಾಡಿ ದೂರನ್ನು ಕೂಡ ಸಲ್ಲಿಸಬಹುದು ಅಂತ ಕೂಡ ಹೇಳಲಾಗ್ತಿದೆ. ಅದರ ಜೊತೆಗೆ ಮನೆ ಕಟ್ಟೋರ್ಗೂ ಕೂಡ ಬಂಪರ್ ಆಫರ್ಗಳನ್ನ ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರದವರು. ಆ ವಿಡಿಯೋ ನೀವು ನೋಡ್ಬೇಕಂತ ಹೇಳಿದ್ರೆ ಈ ವಿಡಿಯೋಗೊಂದು ಲೈಕ್ ಅನ್ನ ಮಾಡಿ. ಯಾರ್ಯಾರು ಅಂತ್ಯೋದಯ, BPL, APL ಕಾರ್ಡ್ಗಳನ್ನ ಹೊಂದಿದ್ರೋ ಎಲ್ರಿಗೂ ಕೂಡ ಈ ವಿಡಿಯೋಗಳನ್ನ ಶೇರ್ ಮಾಡಿ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಒಂದು ತಿಳುವಳಿಕೆ ಬಂದಿದ್ರೆ ಈ ವಿಡಿಯೋಗೊಂದು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಎಲ್ಲರೂ ಕೂಡ ನೀವು ಯಾರ ಅಭಿಮಾನಿ, ಸಿದ್ದರಾಮಯ್ಯ ಅವರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ದಯವಿಟ್ಟು ಕೆಳಗಡೆ ಇರುವಂತಹ ಕಮೆಂಟ್ ಅಲ್ಲಿ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೂ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಇದು ಎಷ್ಟು ಬೇಗ ಜಾರಿಗೆ ಬರುತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಕಾದು ನೋಡಬೇಕಾಗತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ದಯವಿಟ್ಟು ಕಮೆಂಟ್ ಮಾಡಿ. Thank you.